ನಡೆದಿರೋದು ಧರ್ಮಸ್ಥಳದ ಸುತ್ತಮುತ್ತಲಿ, ಧರ್ಮಸ್ಥಳದಲ್ಲಿ. ಓಕೆ, ಧರ್ಮಸ್ಥಳ ಅಂತಂದ್ರೆ ದೇವಸ್ಥಾನಕ್ಕೆ ನಾನು ಹೋಗ್ತಾ ಇಲ್ಲ. ನಾನು ನೇರವಾಗಿ ಹೇಳ್ತಾ ಇರೋದು, ಅಕ್ರಮವಾಗಿ ಕೊಲೆಗಳು ನಡೆದಂತ ಕಾಡಾಗಿರ್ಬೋದು, ಲಾಡ್ಜಸ್ ಆಗಿರ್ಬೋದು, ಹೋಟೆಲ್ ಆಗಿರ್ಬೋದು, ನಾನು ಈ ಪರ್ಟಿಕ್ಯುಲರ್ ಆಗಿ ಇದನ್ನು ತಗೊಂಡು, ಆಮೇಲೆ ಕಳೆದ ಸಾಕಷ್ಟು ದಿನಗಳಿಂದ ಈ ವ್ಯಕ್ತಿ ಬಂದಲ್ಲ, ಭೀಮಾ ಅನ್ನೋನು ಬಂದಲ್ಲ. ಈ ಭೀಮಾ ಬಂದ ಮೇಲೆ ಸತತವಾಗಿ ನಾವು ಚಿನ್ನಪ್ಪ, ಭೀಮಾ ಅಲಿಯಾಸ್ ಚಿನ್ನಪ್ಪ ಏನಿದ್ದಾನೆ, ಈ ಕೊಲೆ ಆದಂತ, ಅತ್ಯಾಚಾರ ಆದಂತ, ಕಿಡ್ನಾಪ್ ಆದಂತ ಶವಗಳನ್ನ ಮಣ್ಣು ತೆಗೆದು ಊತ ಹಾಕದ್ನಲ್ಲ, ಈ ಚಿನ್ನಪ್ಪ ಬೇಸಿಕಲಿ ಪೊಲೀಸವ್ರು ಕೊಟ್ಟರೋ ಹೆಸರು ಭೀಮಾ ಅಂತ. ಅವನ ಐಡೆಂಟಿಟಿನ ರಿವೀಲ್ ಮಾಡದಿರೋ ಇಲ್ಲಿಂದ ಭೀಮಾ ಅಂತಿದ್ರೆ, ಅದರ್ವೈಸ್ ಇಸ್ ನೇಮ್ ಇಸ್ ಚಿನ್ನಪ್ಪ. ಈ ಚಿನ್ನಪ್ಪ ಮುಂದೆ ಬಂದಾಗಿನಿಂದ ಕರ್ನಾಟಕದ ಮೂಲೆ ಮೂಲೆಗೆ ಧರ್ಮಸ್ಥಳದ ಹತ್ಯಾಕಾಂಡ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಏನು ಒಂದೇಡ ಕಿಡ್ನಾಪ್ ಆಗಿರೋದು, ನೂರಾರು ಕಿಡ್ನಾಪು, ಸಾವಿರಾರು ಅತ್ಯಾಚಾರ, ಸಾವಿರಾರು. ನಿಜವಾಗ್ಲೂ ಒಮ್ಮೆ ಯೋಚನೆ ಮಾಡಿದ್ರೆ ದಿಗ್ಭ್ರಮೆ ಆಗುತ್ತೆ. ಸೊ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇಷ್ಟು ದಿನ ನಾವೆಲ್ಲ ನಂಬಿದ್ವಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಒಂದು ಕಠಿಣವಾದಂತ ಒಂದು ಕಾನೂನು ಕ್ರಮವನ್ನ ತಗೊಳುತ್ತೆ ಅಂತ. ಬಟ್ ನಮ್ಮೆಲ್ಲರ ನಂಬಿಕೆ ಸುಳ್ಳಾಗಿದೆ. ಸಿದ್ದರಾಮಯ್ಯ ಸರ್ಕಾರ, ಡಿ.ಕೆ. ಶಿವಕುಮಾರ್ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಈಗ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇವರುಗಳು ಯಾವುದೇ ಕಾರಣಕ್ಕೂ ಧರ್ಮಸ್ಥಳದ ಹತ್ಯಾಕಾಂಡವನ್ನ SIT ರಚನೆ ಮಾಡಿ, ಒಬ್ಬ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಅನ್ನ ನೇಮಕ ಮಾಡಿ, ಅವರ ಮುಖಾಂತರ ಈ ಕೇಸಲ್ಲಿರುವ ಹತ್ಯಾಕಾಂಡದಲ್ಲಿರುವ ಮುಚ್ಚಾಗಿರುವಂತ ಹೆಣಗಳನ್ನ ಎಕ್ಸುಮೇಷನ್ ಮಾಡಿ, ಆ ಎಕ್ಸುಮೇಷನ್ ಇಂದ ಯಾರ್ಯಾರ ಬಾಡಿಗಳಂತ ಕೊಟ್ಟು, ಈ ಎಲ್ಲ ಅಕ್ರಮವಾಗಿ ಮಣ್ಣು ಮಾಡಿದ ಶವಗಳ ಯಾರು ರೇಪ್ ಮಾಡಿದ್ರು, ಯಾರು ಅತ್ಯಾಚಾರ ಮಾಡಿದ್ರು, ಯಾರು ಕಿಡ್ನಾಪ್ ಮಾಡಿದ್ರು, ಯಾರು ಸಾಯಿಸಿದ್ರು, ಯಾರು ಕೊಲೆ ಮಾಡಿದ್ರು ಅನ್ನೋದನ್ನ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಸರ್ಕಾರ ಒಂದು ದಿಟ್ಟ ಹೆಜ್ಜೆಯನ್ನು ಇಡಬೇಕಾಗಿತ್ತು. ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ, ಡಿ.ಕೆ. ಶಿವಕುಮಾರ್ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಇವರು ಹೇಳ್ತಾರೆ ಬಡವರ ಸರ್ಕಾರ ಅಂತ. 2,000 ರೂಪಾಯಿ ಹೆಣ್ಣು ಮಕ್ಕಳಿಗೆ ಕೊಟ್ಟು ಬಿಟ್ರೆ ಅಲ್ಲಿಗೆ ಕಾಂಗ್ರೆಸ್ ಸರ್ಕಾರ ಬಡವರ ಸರ್ಕಾರ, ಹೆಣ್ಣು ಮಕ್ಕಳು ಸುರಕ್ಷತೆಯಲ್ಲಿದ್ದಾರೆ. ನಮಗೆ ಕನಿಷ್ಠ 2,000ಕ್ಕೂ ಹೆಚ್ಚು, 200ಕ್ಕೂ ಹೆಚ್ಚು ಕಾಲ್ಸ್ ಬಂದಿದೆ. ತಮಿಳುನಾಡು, ಕೇರಳ, ಮಹಾರಾಷ್ಟ್ರ, ಗೋವಾ, ಭುವನೇಶ್ವರ್, ಇಷ್ಟು ಕಡೆಯಿಂದ ಕಾಲ್ಸ್ ಬಂದಿದೆ. ಅವ್ರ ಕಡೆಯವರು ಧರ್ಮಸ್ಥಳಕ್ಕೆ ಬಂದಿದ್ದಾರೆ, ವಾಪಸ್ ಹೋಗಿಲ್ಲ. ಆಮೇಲೆ ಅವರೆಲ್ಲರೂ ಕೂಡ ಕಾನೂನು ರೀತಿಯಲ್ಲಿ ಕಂಪ್ಲೇಂಟ್ ಕೊಟ್ಟು FIR ಮಾಡಿಸಿದ್ದಾರೆ. ನಮ್ಮ ಬಳಿನೇ 200ಕ್ಕೂ ಹೆಚ್ಚು ಆಕಸ್ಮಿಕವಾಗಿ ಮಿಸ್ ಆಗಿರುವಂತ ಪೋಷಕರು, ಗಂಡ, ಅಪ್ಪ ಅಮ್ಮ, ತಮ್ಮ, ಸಹೋದರರು, ಸಹೋದರಿಯರು ನಮ್ಮ ಬಳಿನೇ ದೇ ಹ್ಯಾವ್ ಟೋಲ್ಡ್, ಸರ್ ನಾವು ಮಾಹಿತಿ ಕೊಡ್ತೀವಿ, ನಾನು ಅವರನ್ನ ಸರ್ಕಾರ SIT ಸೆಟಪ್ ಮಾಡಲಿ ಅಥವಾ ಸುಪ್ರೀಂ ಕೋರ್ಟ್ಗೆ ನಮ್ಮ ಟೀಮ್ ಪ್ಲಾನ್ ಮಾಡ್ತಾ ಇದೆ, ವಿ ಆರ್ ಗೋಯಿಂಗ್ ಟು ಅಪ್ರೋಚ್ ದ ಸುಪ್ರೀಂ ಕೋರ್ಟ್, ಅಪೀಲಿಂಗ್ ಸುಪ್ರೀಂ ಕೋರ್ಟ್ ಅಲ್ಲಿ ಅಪೀಲ್ ಮಾಡಿಕೊಂಡು SIT ನ ರಚನೆ ಮಾಡಲಿಕ್ಕೆ ರಿಟ್ ಪಿಟಿಷನ್ ಫೈಲ್ ಮಾಡಿ, ಪ್ಯಾರಲಲಿ ಧರ್ಮಸ್ಥಳದಲ್ಲಿ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕಿದೀವಿ. ಅಲ್ಲಿ ಕೆಲಸ ಮಾಡುವಂತ ಕೆಲಸಗಾರರಿಂದ ಒಂದಷ್ಟು ತನಿಖೆ ಮಾಡಿ, ಯಾರು ಕೊಲೆ ಮಾಡಿದ್ರು, ಯಾರು ಇದನ್ನೆಲ್ಲ ಮಾಡ್ತಾ ಇದ್ರು, ಎಲ್ಲಿ ಕೂಡಾಗ್ತಾ ಇದ್ರು, ಎಲ್ಲಿ ಅತ್ಯಾಚಾರ ಮಾಡಿದ್ರು. ಆಮೇಲೆ ಈ ಭೀಮಾ ಅಲಿಯಾಸ್ ಚಿನ್ನಪ್ಪ ಏನಿದಾನೆ, ಅವನೊಬ್ಬ ಅಲ್ಲ ಮುಚ್ಚಾಕಿರೋದು. ಒಂದಷ್ಟು ಹೆಣ್ಮಕ್ಳು ಇದ್ದಾರೆ, ಹೆಣ್ಣು ಮಕ್ಕಳನ್ನೇ ಮುಚ್ಚಾಕಿದ್ದಾರೆ. ಪೌರ ಕಾರ್ಮಿಕ ಹೆಣ್ಮಕ್ಳು ಮಣ್ಣು ಮಾಡಿದ್ದಾರೆ. ಅವರ ಮಾಹಿತಿಯನ್ನು ಕೂಡ ನಮ್ಮ ಟೀಮು ಕಲೆ ಹಾಕ್ತಾ ಇದೆ. ಒಂದಷ್ಟು ಜನರ
ಈ ಧರ್ಮಸ್ಥಳದಲ್ಲಿ ಕೆಲಸ ಮಾಡೋ ಎಂಪ್ಲಾಯಿಗಳ ಬಳಿ ಒಂದಷ್ಟು ವಿಡಿಯೋಗಳಿದೆ. ರೇಪ್ ಮಾಡ್ಬೇಕಾದ್ರೆ ಯಾವ ರೂಮಲ್ಲಿ ಆಯ್ತು, ಯಾರು ಒಳಗಡೆ ಹೋದ್ರು, ರೇಪ್ ಮಾಡಿ ಯಾರು ಒಳಗಡೆ ಬಂದ್ರು, ಈ ಒಂದಷ್ಟು ವಿಡಿಯೋಗಳನ್ನ ಅಲ್ಲಿನ ಕೆಲಸಗಾರರು ತಮ್ಮ ಮೊಬೈಲ್ ಅಲ್ಲಿ ಶೂಟ್ ಮಾಡ್ಕೊಂಡಿದ್ದಾರೆ. ಅದು ಇವತ್ತ ನಾಳೆ ಒಳಗಾಗಿ ಆಕ್ಸೆಸಿಬಿಲಿಟಿಗೆ ಬರ್ತಾ ಇದೆ. ನಾನು ಯಾಕೆ ವಿಚಾರ ಹೇಳ್ತಾ ಇದ್ದೀನಿ ಅಂತಂದ್ರೆ, ವಿರೋಧಿ ಅನ್ಕೊಂಡಿದ್ದಾನೆ ನಾವೆಲ್ಲ ದಡ್ರು, ಸರ್ಕಾರಕ್ಕೆ ಒಂದ್ 3,000 ಕೋಟಿ 2,000 ಕೋಟಿ ಕೊಟ್ಬಿಟ್ರೆ ಕ್ಯಾಶು ಅಡ್ಡ ನಿಂತ್ಕೊಂತಾರೆ ಅಂತ. ಖಂಡಿತವಾಗಿ ಸರ್ಕಾರ ಬೇಕಾದ್ರೆ ಅಡ್ಡ ನಿಂತ್ಕೊಂಡ್ಲಿ, ಸರ್ಕಾರ ಬೇಕಾದ್ರೆ ತೊಡೆ ತಟ್ಲಿ, ಅವ್ರ ಪರವಾಗಿ, ದನಿಗಳ ಪರವಾಗಿ. ಖಂಡಿತವಾಗಿ ಸರ್ಕಾರ ಮಾಡಲಿಲ್ಲ ಅಂತಂದ್ರೆ ಸುಪ್ರೀಂ ಕೋರ್ಟ್ಗೆ ಕಾಲ್ ಹಿಡಿದು, ಕೈಯ ಕಾಲ ಹಿಡಿದು SITಗೆ ಆದೇಶ ಮಾಡಿಸ್ಕೊಂಬತ್ತೀವಿ. ವಿಲ್ ಆಲ್ಸೋ ಅಪೀಲ್. ನನಗೆ ಇನ್ನೊಂದು ವಿಚಾರ ಏನು ಅಂತಂದ್ರೆ, ದಯಮಾಡಿ ಕರ್ನಾಟಕದ ಹಿಂದೂಗಳು ದಯಮಾಡಿ ಕೇಳಿಸ್ಕೊಳ್ಬೇಕು. ಈಗ ಮುಸಲ್ಮಾನರು ನಮ್ಮ ದೇವಸ್ಥಾನ ಜಾಗದಲ್ಲಿ ಮಸೀದಿ ಕಟ್ಕೊಂಡ್ಬಿಟ್ರು ಅಂತ ಈಗ ನಾವು ನಮ್ಮ ದೇವಸ್ಥಾನ ಜಾಗಗಳನ್ನ ಭಾರತದಲ್ಲಿ ಎಲ್ಲೆಲ್ಲಿ ಸಿಗುತ್ತೋ ತಗೊಂಡಿದ್ದೀವಿ. ನನಗೆ ಕಳೆದ 3 ದಿವಸದಿಂದ ಇದನ್ನ ದಯಮಾಡಿ ತಮಾಷೆಯಾಗಿ ತಗೊಂಬೇಡಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ, 2011ರಲ್ಲಿ ನಮ್ಮ ತಾಯಿ ತೀರೋದ್ರು. ಆಪೋಸಿಷನ್ ಲೀಡರ್ ಅಶೋಕ ಒಂದು ಭೂ ಹಗರಣ ಮಾಡಿದ್ದ. ಇಲ್ಲಿ ಯಾವ್ದೋ ಒಂದು ನಮ್ಮ ಕೊಡಗೇಳಿನಲ್ಲಿ ಅವನ್ ಬಾಮ ಇದ್ರು, ಯಾವ್ದೋ ಟ್ರಸ್ಟ್ ಪ್ರಾಪರ್ಟಿನ ಮಾರಾಕ್ಬಿಟ್ಟು ಸೈಟ್ಗಳು ಮಾಡಿ ಮಾರಾಕಿದ್ರು. ನಾನು ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟಿದ್ದೆ. ಈ ಅಶೋಕನ ಮತ್ತೆ ಅವ್ರ ಬಾಮ ಇದ್ರ ಮೇಲೆ ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ರೆ ಸಿಟ್ಟಿಂಗ್ ಹೋಮ್ ಮಿನಿಸ್ಟ್ರು ನನ್ನ ಮೇಲೆ 14 ಕೇಸ್ ಹಾಕಿ ಪರಪ್ ನಗರ ಜೈಲಿಗೆ ಕಳಿಸಿದ್ದ. ನಾನು 21 ದಿವಸ ಜೈಲಲ್ಲಿದ್ದು ವಾಪಸ್ ಬಂದೆ. ಆವತ್ತಿಂದ ಪೊಲೀಸವ್ರ ಮೇಲೆ, ಆ ಅಶೋಕನ ಮೇಲೆ, ರಾಜಕಾರಣಿಗಳ ಮೇಲೆ ನನಗೆ ಇಲ್ಲಿಗಿದೆ. ಯಾಕೆ ಅಂತಂದ್ರೆ, ನಾನು ಜೈಲಿಗೆ ಹೋಗಿ ವಾಪಸ್ ಬಂದ್ಮೇಲೆ ನಮ್ಮ ತಾಯಿ 15 ಸಲ ತೀರ್ಕೊಂಡ್ರು, ಸತ್ತೋದ್ರು ನಮ್ಮ ತಾಯಿ ಟೆನ್ಷನ್ ಮಾಡ್ಕೊಂಡು. ನಾನು ಯಾಕೆ ಈ ರೀತಿ ಸಾರ್ವಜನಿಕವಾಗಿ ಯಾರ ಕಣ್ಣೆಲ್ಲ ನೀರು ಬಂದ್ರೆ, ಈಗ ನೋಡಿ ಸತ್ತಿರೋದು 1,000-1,500 ಹೆಣ್ಮಕ್ಳು. ಈ ವಿಚಾರ ನೋಡಿದಾಗ ಬ್ಲಡ್ ಬಾಯ್ಲ್ ಆಗುತ್ತೆ. ಯಾರ ಕಳ್ತಾರೆ, ಯಾರಿಗೋ ಬೇಡದ ವಿಚಾರ ನಿನ್ಗ್ಯಾಕೆ ಅಂತ ನಾನ್ ಕಳ್ಕೊಂಡೆ ನಮ್ಮ ತಾಯಿಯನ್ನ ಈ ಹಲ್ಕಟ್ ರಾಜಕಾರಣಿಗಳ ದ್ವೇಷಕ್ಕೆ. ಆಮೇಲೆ ನಾನು ಎಲ್ಲಾ ಕೇಸ್ಗಳನ್ನ ನಾನೇ ನಿಂತ್ಕೊಂಡು ವಾದ ಮಾಡಿ ಗೆದ್ದೆ, ಅದು ಬೇರೆ ವಿಚಾರ. 2011ರಲ್ಲಿ ನನ್ನನ್ನು ಜೈಲಿಗೆ ಕಳಿಸಿ ವಾಪಸ್ ಬಂದೆ. ನಮ್ಮ ತಾಯಿ ಸತ್ತೋದ್ಮೇಲೆ ನಾನು ಹಿಮಾಲಯದಲ್ಲಿದ್ದೆ. ಐ ವಾಸ್ ದೇರ್ ಇನ್ ಹಿಮಾಲಯಾಸ್ ವಿತ್ ಮೈ ಸನ್ ಫಾರ್ ಮೋರ್ ದನ್ 1.5 years. 1.5 ವರ್ಷ ಹಿಮಾಲಯದ ಹಿಮಾಚಲ್ ಪ್ರದೇಶದಲ್ಲಿ ಧ್ಯಾನ ಮಾಡ್ಕೊಂಡು ಕೂತಿದ್ದೆ. ಮೊನ್ನೆ ಹಾಕಿದ ವಿಡಿಯೋ ತಮಾಷೆ ಅಲ್ಲ, ಸೀರಿಯಸ್ ನೀವು ತಗೊಳ್ಬೇಕಾಗಿಲ್ಲ. ಬಟ್ ಆದರೆ ಧ್ಯಾನಕ್ಕೆ ಅದನ್ನ ಮಾಡ್ತಾರ. ನನಗೆ ಒಂದು ನಂಬಿಕೆ ಶಕ್ತಿ ಅಂತೂ ಇದೆ. 2023ರಲ್ಲಿ ನಾನು 1.5-2 ವರ್ಷ ಗೋವಾದ ಸಮುದ್ರ ತಟದಲ್ಲಿ ಕೂತ್ಕೊಂಡು, ಅಲ್ಲೂ ಕೂಡ ಬೆಳಗ್ಗೆ 3:30, ಇವತ್ತು ಅಷ್ಟೇ ನಮ್ಮ ಫ್ಯಾಮಿಲಿನ ಕೇಳಿ, ಯಾರಿಗಾರು ಕೇಳಿ, ಇವನ್ ಬಿಗ್ ಬಾಸ್ ಅಲ್ಲಿ ನಾನು ಕರೆಕ್ಟ್ ಆಗಿ 3:30 ಎಚ್ಚರಿಕೆ ಆಗ್ತಾ ಇತ್ತು. ಎದ್ದು ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಂಡು ಧ್ಯಾನ ಮಾಡ್ಕೊಂಡಿರ್ತಾ ಇದ್ದೆ. ನನ್ನ ಜೀವನದಲ್ಲಿ ಸತತವಾಗಿ ನಾನು ಧ್ಯಾನ ಮಾಡ್ಕೊಂಡ್ ಬಂದಿದ್ದೀನಿ. ಬೆಳಗ್ಗೆ ಎದ್ರೆ ಎಲ್ಲಾರು ಹೇಳ್ತಾರೆ ಸರ್ ಬ್ರಾಹ್ಮಿ ಮುಹೂರ್ತ, ನನಗೆ ಗೊತ್ತಿಲ್ಲ ಯಾವ ಮುಹೂರ್ತ ಅಂತ. ಬೆಳಗ್ಗೆ 3:30 ಸುಮಾರು 5:30 1.5 ಅವರು ನಾನು ಧ್ಯಾನದಲ್ಲಿ ಕೂತ್ಕೊಂತೀನಿ. ಅದು ನನಗೆ ಇಷ್ಟ. ಬಟ್ ನನ್ನ ಪ್ರಶ್ನೆ ಏನಪ್ಪ ಅಂತ ಯಾಕೆ ಅದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ಧ್ಯಾನದಲ್ಲಿ ಕೂತ್ಕೊಂಡಿದ್ದೀನಿ. ಕೂತ್ಕೊಂಡಾಗ ನನಗೆ ಕಳೆದ 3 ದಿವಸದಿಂದ ಆ ವಿಡಿಯೋ ಮಾಡಾಕದ್ಮೇಲೆ ಸತತವಾಗಿ ಧರ್ಮಸ್ಥಳದ ಮಂಜುನಾಥ ನನ್ನ ಧ್ಯಾನದಲ್ಲಿ ಬರ್ತಾ ಇದ್ದಾನೆ. ಬಂದ್ ಹೇಳ್ತಾ ಇರೋದು ಏನು ಅಂತಂದ್ರೆ, ಧರ್ಮಸ್ಥಳದ ಆ ದೇವಸ್ಥಾನ ಜೈನರು ನಡೆಸ್ತಾ ಇದ್ದಾರೆ. ಇದು ಹಿಂದೂಗಳ ದೇವಸ್ಥಾನ. ಈ ಧರ್ಮಸ್ಥಳ ಮಂಜುನಾಥ ಹಿಂದೂಗಳ ದೇವಸ್ಥಾನ. ಹಿಂದೂಗಳು ಪೂಜೆ ಮಾಡಬೇಕು. ಜೈನರ ಕೈಯಿಂದ ಅದನ್ನ ಪ್ರಾಮಾಣಿಕವಾಗಿ ಹಿಂದೂಗಳು ತಗೊಂಡು ಆ ಧರ್ಮಸ್ಥಳ ಮಂಜುನಾಥದ ಸೇವೆಯನ್ನ ಹಿಂದೂಗಳು ಮಾಡ್ಬೇಕಂತೆ. ಇಲ್ಲ ಅಂದ್ರೆ ಧರ್ಮಸ್ಥಳ ಮಂಜುನಾಥ್ ಹೇಳಿದ್ದು, ನೀವು ನಂಬದ್ರೆ ನಂಬಿ ಬಿಟ್ರೆ ಬಿಡಿ. ನಾನಂತೂ ನನಗೆ ಇದನ್ನ ಹೇಳಿ ಏನೂ ಆಗ್ಬೇಕಾಗಿಲ್ಲ. ಬಟ್ ಆದರೂ ಸತತವಾಗಿ ನನ್ನ ಧ್ಯಾನದಲ್ಲಿ ಧರ್ಮಸ್ಥಳ ಮಂಜುನಾಥನ್ ಬರ್ತಾವನೆ. ಬಂದ್ ಹೇಳಿದ್ದೇನು ಅಂತಂದ್ರೆ, ಆ ಜೈನರು ಏನಿದ್ದಾರೆ ಸದ್ಯಕ್ಕೆ ಏನು ಆಡಳಿತ ಮಂಡಳಿ ಏನಿದೆ, ಅವರು ಜೈನರು, ಅವರು ಹಿಂದೂಗಳಲ್ಲ. ಹಿಂದೂಗಳ ದೇವಸ್ಥಾನದಲ್ಲಿ ಜೈನರು ಪೂಜೆ ಮಾಡೋದು, ಅವರು ಮಹಾವೀರನನ್ನ ಪೂಜೆ ಮಾಡಬೇಕು.
ಧರ್ಮಸ್ಥಳದ ಮಂಜುನಾಥನ್ಗೂ ಈಗ ಇರುವಂತ ವೀರೇಂದ್ರ ಜೈನ್ ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ. ಧರ್ಮಸ್ಥಳ ಮಂಜುನಾಥ ನನ್ನ ಕನಸಿನಲ್ಲಿ ಬಂದು ಧ್ಯಾನದಲ್ಲಿ ಬೆಳಗ್ಗೆ ಹೊತ್ತು ಧ್ಯಾನ ಮಾಡ್ತೀನಿ. ಆ ಧ್ಯಾನದಲ್ಲಿ ಬಂದು ಆ ಹಿಂದೂಗಳ ದೇವಸ್ಥಾನವನ್ನ ಜೈನರ ಪೂಜಾ ವಿಧಾನದಿಂದ ಹಿಂದೂಗಳೇ ಪೂಜೆ ಮಾಡಬೇಕು, ಹಿಂದೂಗಳೇ ಒಡೆತನವನ್ನು ಬಿಡಬೇಕು, ಹಿಂದೂಗಳೇ ಅಲ್ಲಿ ಆಡಳಿತ ನಡೆಸಬೇಕು ಅಂತ ನನ್ನ ಧ್ಯಾನದಲ್ಲಿ ಸತತವಾಗಿ ಧರ್ಮಸ್ಥಳ ಮಂಜುನಾಥ ಬಂದು ಧ್ಯಾನದಲ್ಲಿ ಹೇಳ್ತಾ ಇದ್ದಾನೆ. ನಾನು ಹೇಳಿದೆ ಇದೇನಿದು, ವಾಟ್ ಇಸ್ ದಿಸ್, ವಾಟ್ ಇಸ್ ಹ್ಯಾಪನಿಂಗ್ ಅಂತ. ಬಟ್ ಆದರೆ ನಾನು ಹೇಳ್ತಾ ಇರೋದು ಸತ್ಯ. ನೀವು ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಸೊ ಧರ್ಮಸ್ಥಳ ಮಂಜುನಾಥ ಹೇಳ್ತಾ ಇದ್ದಾನೆ, ಹಿಂದೂಗಳು ಆ ಧರ್ಮಸ್ಥಳದ ಮಂಜುನಾಥನ ಆಡಳಿತ ತಗೊಂಡು ಸೇವೆ ಮಾಡಿಲ್ಲ ಅಂತಂದ್ರೆ ಹಿಂದೂಗಳಿಗೆ ಕೆಟ್ಟದ್ದಾಗತ್ತಂತೆ ಅಂತ ಹೇಳ್ತು ಮಂಜುನಾಥ. ನಾನು ಕೇಳಿಸ್ಕೊಂಡಿದ್ದು ಧ್ಯಾನದಲ್ಲಿ, ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ನೀವು ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಧರ್ಮಸ್ಥಳ ಯಾಕಂದ್ರೆ ನಮ್ಮ ಹೋರಾಟ ಅಲ್ಲಿ ನಡೆದಂತ ಅತ್ಯಾಚಾರದ ವಿರುದ್ಧ ಹೊರತು, ಅಲ್ಲಿ ನಡೆದಂತ ಕೊಲೆಗಳ ವಿರುದ್ಧ ಹೊರತು, ಅಲ್ಲಿ ಅದನ್ನು ಮಾಡಿದ ವ್ಯಕ್ತಿಗಳ ವಿರುದ್ಧ ಹೊರತು ಮಂಜುನಾಥನ ಬಗ್ಗೆ ಅಲ್ಲ. ಮಂಜುನಾಥ ಇವತ್ತು ಒಂದು ಶಕ್ತಿ, ನಾವೆಲ್ಲ ನಂಬಿದ್ದೀವಿ, ಅದು ಯಾವಾಗಲೂ ಹಂಗೆ ಇರಬೇಕು. ಆದರೆ ಆ ಮಂಜುನಾಥನ ದೇವಸ್ಥಾನವನ್ನು ಹಿಂದೂಗಳು ಆಡಳಿತವನ್ನು ತಗೊಳ್ಬೇಕು ಅಂತ ಸ್ವತಃ ಮಂಜುನಾಥನೇ ಬಂದು ನನ್ನ ಧ್ಯಾನದಲ್ಲಿ ಹೇಳಿದಾನೆ. ಇಲ್ಲ, ಕರ್ನಾಟಕದ ಹಿಂದೂಗಳಿಗೆ ಏನೋ ಕೇಡ್ ಕಾದಿದ್ಯಂತೆ ಅಂತ ಹೇಳಿದ್ರು. ನಾನು ನಿಮ್ ಬಳಿ ಹೇಳ್ತಾ ಇದ್ದೀನಿ, ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಮುಂದೆ ಹಿಂದೂಗಳಿಗೆ ಧರ್ಮಸ್ಥಳ ಮಂಜುನಾಥ್ ಹೇಳಿದಾನೆ, ಹಿಂದೂಗಳೇ ಪೂಜೆ ಮಾಡ್ಬೇಕಂತೆ, ಹಿಂದೂಗಳೇ ಆಡಳಿತ ಮಾಡ್ಬೇಕಂತೆ. ತಪ್ಪೇನಿದೆ? ಹಿಂದೂಗಳ ಸ್ವಾಭಿಮಾನದ ಸಂಕೇತ ಮಂಜುನಾಥ್ನೇ ಬಂದೇಳವನೆ, ಆಡಳಿತ ತಗೊಳ್ಳಿ, ನನಗೆ ಪವಿತ್ರವಾದ ಆತ್ಮಗಳು ಮಂಜುನಾಥನ ಸೇವೆ ಮಾಡಬೇಕು. ನನ್ನ ಸೇವೆನ 100 ವರ್ಷಗಳಿಂದ ನಡ್ಕೊಂಡ್ ಬಂದಿದೆ. ಈಗ ಸ್ವಚ್ಛವಾದ ಹಿಂದೂಗಳು, ಪವಿತ್ರವಾದ ಹಿಂದೂಗಳು ಈ ಆಡಳಿತವನ್ನು ತಗೊಂಡು ಸಂಪ್ರದಾಯವನ್ನ ಮುಂದುವರಿಸಬೇಕು. ಜೈನರು ಮಹಾವೀರನ ಪೂಜೆ ಮಾಡುವಂತ ಜೈನ ಕುಟುಂಬ ಧರ್ಮಸ್ಥಳದವನ್ನ ಆಡಳಿತ ಮಾಡೋದು ಬೇಡ, ಮಂಜುನಾಥ್ನೇ ಹೇಳಿದಪ್ಪ. ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ನಾನು ಇದನ್ನ ಹೇಳ್ತಾ ಇರಲಿಲ್ಲ, ಏನೋ ಒಂದ್ ದಿವಸ ಬಂದೋಗಿದ್ರು ಹೇಳ್ತಾ ಇರಲಿಲ್ಲ. ನನಗೆ ಸತತವಾಗಿ 3ನೇ ದಿವಸ ಎಸ್ಪೆಷಲಿ ಆ ವಿಡಿಯೋ ಮಾಡಿದ್ನಲ್ಲ, ಆ ವಿಡಿಯೋ ಮಾಡಿದ ಮೇಲೆ ನನಗೆ ಬೆಳಗ್ಗೆ ಹೊತ್ತು ಮಂಜುನಾಥನ್ ಬಂದು ಧರ್ಮಸ್ಥಳದ ಮಂಜುನಾಥ ಹೇಳ್ತಾ ಇದ್ದಾನೆ, ಆ ಕುಟುಂಬ ಜೈನ್ ಕುಟುಂಬ ನನ್ನ ಪೂಜೆ ಮಾಡೋದು ಬೇಡ. ಹಿಂದೂಗಳು ಕೋಟ್ಯಾಂತರ ಸಂಖ್ಯೆಯಲ್ಲಿ ಕರ್ನಾಟಕದಲ್ಲಿದ್ದೀರಾ, ಈ ಪ್ರಾಂತ್ಯದಲ್ಲಿದ್ದೀರಾ, ಹಿಂದೂಗಳು ಆಡಳಿತ ಮಾಡಬೇಕು, ಹಿಂದೂಗಳು ಧರ್ಮಸ್ಥಳದ ಪೂಜೆಯನ್ನು ನಡೆಸಬೇಕು, ಹಿಂದೂಗಳು ಪುಣ್ಯವನ್ನ ಕಟ್ಕೊಬೇಕು, ಹಿಂದೂಗಳು ಇಲ್ಲಿ ಯಾವುದೇ ರೀತಿಯ ಅತ್ಯಾಚಾರ ಆಗದಿದ್ದಂಗೆ ನೋಡ್ಕೊಬೇಕು, ಹಿಂದೂಗಳು ಧರ್ಮಸ್ಥಳದಲ್ಲಿ ಯಾವುದೇ ಕೊಲೆ ಆಗಬಾರ್ದು ನೋಡ್ಕೊಳ್ಬೇಕು. ಇದು ಸ್ವಾಮಿ ಮಂಜುನಾಥ ನನ್ನ ಧ್ಯಾನದಲ್ಲಿ ಹೇಳಿದ್ದು. ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ, ನನಗೇನಾಗಬೇಕಾಗಿಲ್ಲ. ಒಂದಂತೂ ನಿಜ, ಆ ಧರ್ಮಸ್ಥಳದ ಮಂಜುನಾಥನ ಆಡಳಿತವನ್ನ, ಪೂಜೆಯನ್ನ ಹಿಂದೂಗಳು ವಹಿಸ್ಕೊಬೇಕು ಅಂತ ಸ್ವತಃ ಧರ್ಮಸ್ಥಳ ಮಂಜುನಾಥನೇ ಆದೇಶ ಮಾಡಿದ್ದಾನೆ. ನನ್ನ ಧ್ಯಾನದಲ್ಲಿ ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಆಮೇಲೆ ಮಂಜುನಾಥನ ಹೇಳ್ತಾ ಇರೋದಲ್ಲೂ ಒಂದು ಅರ್ಥ ಇದೆ. ಕಾರಣ ಯಾಕೆ ಅಂತಂದ್ರೆ, ಆ ಧರ್ಮಸ್ಥಳದ ದೇವಸ್ಥಾನವನ್ನ ಪೂಜೆ ಮಾಡಿ ನಡೆಸ್ತಾ ಇರೋರು ಜೈನರು. ನಮ್ಮ ಹಿಂದೂಗಳ ದೇವಸ್ಥಾನ, ಅವರ ಕುಲದೇವತೆ, ಕುಲದೇವರು ಮಹಾವೀರನ್ನ ಅಲ್ಲಿನ ಕುಟುಂಬ ಪೂಜೆ ಮಾಡ್ಕೊಳ್ಳಿ. ಅವರು ಇಷ್ಟು ದಿನ ಆ ಮಂಜುನಾಥನ ಪೂಜೆ ಮಾಡಿ ದೇವರೆಲ್ಲ ಚೆನ್ನಾಗಿ ಕೊಟ್ಟವನೆ. ಈಗ ಆ ಧರ್ಮಸ್ಥಳದ ಆಡಳಿತವನ್ನ ಹಿಂದೂಗಳ ಕೈಗೆ ಹ್ಯಾಂಡ್ ಓವರ್ ಮಾಡ್ಲಿ, ಹಿಂದೂಗಳು ಅಲ್ಲಿ ಪೂಜೆ ಮಾಡಬೇಕು ಅಂತ ಸ್ವತಃ ಧರ್ಮಸ್ಥಳ ಮಂಜುನಾಥನ್ ಹೇಳದ್ನಪ್ಪ. ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ, ನನಗೇನು ಸಮಸ್ಯೆ ಇಲ್ಲ. ಒಂದಂತೂ ನಿಜ, ಸ್ವತಃ ಮಂಜುನಾಥನ್ ಬಂದು ಹೇಳಿದಾನೆ ಅಂತಂದ್ರೆ ನೀವೆಲ್ಲ ಸೀರಿಯಸ್ ತಗೊಳ್ಬೇಕು. ಸೀರಿಯಸ್ ತಗೊಳ್ರಿ, ಬಿಡಿ, ನನಗೇನು ಆಗ್ಬೇಕಾಗಿಲ್ಲ. ಬಟ್ ಒಂದಂತೂ ನಿಜ, ಓಕೆ, ಇದು ಈ ದೇವಸ್ಥಾನ ಹಿಂದೂಗಳದ್ದು, ಇದರ ಪೂಜೆ ಕೂಡ ಹಿಂದೂಗಳೇ ಮಾಡಬೇಕು ನನಗೂ ಅನಿಸಿದೆ. ಅದನ್ನೇ ನನ್ನ ಧ್ಯಾನದಲ್ಲಿ ಕೂತ್ಕೊಂಡಿದ್ದಾಗ ಮಂಜುನಾಥನು ಬಂದು, ಧರ್ಮಸ್ಥಳ ಮಂಜುನಾಥ ಬಂದು ನನ್ನ ಧ್ಯಾನದಲ್ಲಿ ಹೇಳಿದಾನೆ, ನಂಬೋದ್ರೆ ನಂಬೋದು, ಬಿಟ್ರೆ ಬಿಡಬಹುದು, ನನಗೇನು ಆಗಬೇಕಾಗಿಲ್ಲ. ಬಟ್ ಅದನ್ನು ಹೇಳ್ದ, ಅವರ ಈ ಕುಟುಂಬದ ಸಮಯ
ಮುಗಿದಿದೆ, ಅಂದ್ರೆ ಪೂಜೆ ಮಾಡೋ ಆಡಳಿತ ಮಾಡೋ ಸಮಯ ಮುಗಿದಿದೆ. ಈಗ ಈ ತಿಥಿಯ ಪ್ರಕಾರ ಅಂದ್ರೆ ಮಂಜುನಾಥನ ಹೇಳಿದ ತಿಥಿಯ ಪ್ರಕಾರ ವರ್ಗಾವಣೆ ಸಮಯ ಅಂತ ಸ್ವತಃ ಮಂಜುನಾಥನೇ ಹೇಳಿದಾನೆ. ಆಮೇಲೆ ಯಾವುದೇ ಕಾರಣಕ್ಕೂ ಆ ಕ್ಷೇತ್ರದಲ್ಲಿ ಕೊಲೆ, ಅತ್ಯಾಚಾರ, ಕಿಡ್ನಾಪ್ ಯಾವುದೇ ಕ್ರೈಮ್ ಆಗಬಾರ್ದು. ಕ್ರೈಮ್ ಆಯ್ತು ಅಂತಂದ್ರೆ ಇಡೀ ಕ್ಷೇತ್ರಕ್ಕೆ ಕೆಟ್ಟದ್ದಾಗತ್ತೆ, ಇಡೀ ಜನತೆಗೆ ಕೆಟ್ಟದ್ದಾಗತ್ತೆ, ಇಡೀ ಕರ್ನಾಟಕ ಕೆಟ್ಟದ್ದಾಗತ್ತೆ ಅಂತ ಸ್ವತಃ ಮಂಜುನಾಥನ ಧ್ವನಿ ನಾನು ಧ್ಯಾನದಲ್ಲಿ ಕೂತ್ಕೊಂಡಾಗ ಹೇಳ್ತು. ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಒಂದಂತೂ ನಿಜ, ಮಂಜುನಾಥನೇ ಹೇಳ್ತಾ ಇದ್ದಾನೆ, ಹಿಂದೂಗಳು ಅಲ್ಲಿ ಆಡಳಿತ ಮಾಡಬೇಕು, ಹಿಂದೂಗಳು ಪೂಜೆ ಮಾಡಬೇಕು, ಹಿಂದೂಗಳು ಆ ಹಿಂದೂ ದೇವಸ್ಥಾನವನ್ನ ಉಸ್ತುವಾರಿ ವಹಿಸ್ಕೊಳ್ಬೇಕು, ಹಿಂದೂಗಳು ಅಲ್ಲಿ ಕ್ರೈಮ್ ಆಗದಿದ್ದಂಗೆ ನೋಡ್ಕೊಬೇಕು, ಹಿಂದೂಗಳು ಅಲ್ಲಿ ಅತ್ಯಾಚಾರ ಆಗದಂಗೆ ನೋಡ್ಕೊಬೇಕು, ಹಿಂದೂಗಳು ಅಲ್ಲಿ ಹೆಣ್ಮಕ್ಕಳಿಗೆ ತೊಂದರೆ ಆಗದಂಗೆ ನೋಡ್ಕೊ. ಮಂಜುನಾಥನಿಗೆ ಆ ಪಾಪದ ಅಂದ್ರೆ ಅಲ್ಲಿ ಪಾಪ ತುಂಬೋಗಿದೆ ಅಂತ ಧರ್ಮಸ್ಥಳ ಮಂಜುನಾಥನಿಗೂ ಕೋಪ ಇದೆ. ಹಂಗಾಗಿ ನಾವು ಕೇಳೋದೇನು ಅಂತಂದ್ರೆ ಸಾರ್ವಜನಿಕರಲ್ಲಿ ಹಿಂದೂ ದೇವಸ್ಥಾನವನ್ನ ಹಿಂದೂಗಳೇ ನಡೆಸೋಣ. ಓಕೆ, ಈ ಒಂದು ಚಿಂತೆ ಬಗ್ಗೆ ದಯಮಾಡಿ ಚಿಂತಿಸಿ. ಓಕೆ, ಜೈನರನ್ನ ಆ ದೇವಸ್ಥಾನವನ್ನ ಬಿಟ್ಕೊಡಕ್ಕೆ ನಾವು ಕೇಳೋಣ. ಈಗಿರುವಂತ ಜೈನ್ ಕುಟುಂಬ ಅವರಿಗೆ ಸಂಬಂಧಪಟ್ಟ ಧರ್ಮಸ್ಥಳದ ಮಂಜುನಾಥನನ್ನ ಹಿಂದೂಗಳಿಗೆ ಬಿಟ್ಕೊಡ್ಲಿ. ಮಂಗಳೂರಲ್ಲಿ ಬೇಜಾನ್ ಹಿಂದೂ ಇದ್ದಾರೆ, ಉಜ್ರೇಲ್ ಇದ್ದಾರೆ, ಎಲ್ಲಾ ಹಿಂದೂಗಳು ಬಂದು ಆ ಮಂಜುನಾಥನ ಸೇವೆಯನ್ನ ಅಲ್ಲಿ ಕ್ರೈಮ್ ಆಗಬಾರ್ದು, ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗಬಾರ್ದು. ಮಂಜುನಾಥನಿಗೆ ಈ ವಿಚಾರದ ಬಗ್ಗೆ ಬೇಜಾರಿದೆ. ಇಷ್ಟು ಜನ ಅಮಾಯಕ ಹೆಣ್ಣು ಮಕ್ಕಳ ಅತ್ಯಾಚಾರ ಆಗಿದೆ ಅಂತ ಸ್ವತಃ ಅಲ್ಲಿನ ದೈವಾಂಶಕ್ಕೆ ಬೇಜಾರಿದೆ. ಅದು ಧ್ಯಾನದಲ್ಲಿ ಕೂತ್ಕೊಂಡಾಗ ನನಗೆ ಹೇಳ್ತು. ಆಮೇಲೆ ದಯಮಾಡಿ ನಾನು ಸೂಟು ಬೂಟ ಹಾಕಂತೀನಿ, ಇವೆಲ್ಲ ಬೂಟ ಆಟಿಕೆ ನೋ. ನಾನು ಹೇಳಿದ್ನಲ್ಲ, 2011ರಲ್ಲಿ ನಾನು 1.5 ವರ್ಷ ಹಿಮಾಲಯದಲ್ಲಿ ನನ್ನದೇ ಆದಂತ ಧ್ಯಾನ ಮಾಡ್ಕೊಂಡಿದ್ದೆ. ಆಮೇಲೆ ನನಗೆ ಈ ಪವರ್ ಬಂದಿರೋದೆ, ಐ ಹ್ಯಾವ್ ಪವರ್.